ಇವತ್ತು ವಾಂಗಿಬಾತ್ ಗೊಜ್ಜು ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಏನೇನು ಬೇಕು ಅಂದರೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, 2 ದಪ್ಪ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿ ಜಸ್ಟ್ ಕಟ್ ಮಾಡಿ ಸೀಳ್ಕೊಂಡು ಇಟ್ಕೊಂಡಿದ್ದೀನಿ, ಆ್ಯಂಡ್ ಸ್ವಲ್ಪ ಹುಣಸೆಹಣ್ಣು ರಸ ಮಾಡ್ಕೊಂಡಿದ್ದೀನಿ, ಹಾಗೆಯೇ MTR ಪೌಡರ್. ಸೊ ಇವಾಗ ಬಾಣಲಿಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿ ಅದು ಸಾಸಿವೆ ಸಿಡ್ದಾದ್ಮೇಲೆ ಈರುಳ್ಳಿ ಏನು ಹಚ್ಚಿಟ್ಕೊಂಡಿದ್ವಿ ಅದನ್ನು ಹಾಕಿ ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ಬಿಳಿ ಬದನೆಕಾಯಿ ಹೆಚ್ಚಿಟ್ಕೊಂಡಿರೋದನ್ನ ಹಾಕಿದ್ದೀನಿ ನಾನು. ಇದಕ್ಕೆ ಬಿಳಿ ಬದನೆಕಾಯಿ ಹಾಕಿದ್ರೇ ಚೆನ್ನಾಗಾಗೋದು. ಸೊ ಬದನೆಕಾಯಿ ಎಲ್ಲ ಒಂಚೂರು ಸಾಫ್ಟ್ ಆದಮೇಲೆ ಬದನೆಕಾಯಿ ಎಲ್ಲ ಒಂಚೂರು ಸಾಫ್ಟ್ ಆದಮೇಲೆ ನಾನು ಇದಕ್ಕೆ ಹುಣಸೆಹಣ್ಣು ರಸ ಏನು ಹಾಕ್ಕೊಂಡಿದ್ದೆ ಅದನ್ನು ಹಾಕ್ಕೋಬೇಕು. ಅದಾದಮೇಲೆ ಪೌಡರ್ ಒಂದು 4ರಿಂದ 5 ಸ್ಪೂನ್ ಆಗೋಷ್ಟು ವಾಂಗಿಬಾತ್ ಪೌಡರ್ ಹಾಕ್ಕೊಳ್ಳಿ. ಫಸ್ಟೇ ಹುಣಸೆಹಣ್ಣು ರಸ ಹಾಕ್ಕೋಬೋದು, ಇಲ್ಲ ಅಂತಂದರೆ ಆಮೇಲೂ ಹಾಕ್ಕೋಬೋದು. ನಾನು ಫಸ್ಟ್ ಪೌಡರ್ ಹಾಕಿ ಆಮೇಲೆ ಹುಣಸೆಹಣ್ಣು ರಸ ಹಾಕ್ತಾಯಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಒಂಚೂರು ಅದೆಲ್ಲ ಗೊಜ್ಜಿಗೆಲ್ಲ ಪೌಡರ್ ಹಿಡ್ಕೊಳ್ಳೋ ತನಕ ಇಟ್ಬಿಟ್ಟು ಆಮೇಲೆ ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಬಿಡಿ. ಅನ್ನ ಆಗಲೇ ಆರಕ್ಕೆ ಬಿಟ್ಟಿದ್ದೆ. ಆಮೇಲೆ ಅದನ್ನು ಮಿಕ್ಸ್ ಮಾಡಿ, ಗೋಡಂಬಿ ಈಸ್ ಆಪ್ಷನಲ್, ನೀವು ಬೇಕಾದರೆ ಅದನ್ನು ಫ್ರೈ ಮಾಡಿ ಹಾಕೊಬೋದು. ಒಂದು ಸತಿ ಈ ಥರ ಗೊಜ್ಜು ಮಾಡಿ ಅನ್ನದ ಜೊತೆ ಕಲಿಸ್ಬಿಟ್ಟು ಹೇಗಿರುತ್ತೆ ಅಂತ ಟ್ರೈ ಮಾಡಿ ಇದ್ದೀನಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್, ಲೈಕ್, ಶೇರ್ ಎಲ್ಲ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.